ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಫ್ರೆಂಡ್ಸ್, ಯಾರನ್ನಾದ್ರೂ ಒಬ್ರನ್ನ ನಗಿಸ್ಬೇಕು ಅಂದ್ರೆ ತುಂಬಾನೇ ಕಷ್ಟಪಡ್ಬೇಕು. ಆದ್ರೆ ಅಳಿಸ್ಬೇಕು ಅಂದ್ರೆ ಕೇವಲ ಕೆಲವೇ ಸೆಕೆಂಡ್ಗಳು ಸಾಕು. ನಾವು ಒಬ್ರನ್ನ ಅಳಿಸ್ಬೇಕು ಅಂದ್ರೆ ನಗಿಸುವ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರ್ಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ಯಾಕೆ ಲಸ್ಮಕ್ಕ ಮನಿ ಕೇಳಿದೆಯಾ? ಯಾಕೆ ಸೆನಕಿಲ್ವೆ? ಯಾಕೆ ಗಡ ಗಡ ನಡ್ದಂಗಿದೆಯಾ? ಯಾಕೆ ಸೆನಕಿಲ್ವೆ? ಯೋಂಗ್ ಕತೆ ಹಿಂಗ್ ಮನಿ ಕೇಳಿದೀಯ? ಅದು ಮಟ ಮಟ ಮುದ್ದಿಯಾನ ನೀನ್ ಮನಿಕೆಮ್ಮ ಅಂತ ಯೋಂಗ್ ಸೇಲಮ್ಮ. ಯಾಕೆ ಹಿಂಗ್ ಮನಿ ಕೇಳಿದೀಯ? ಅಯ್ಯೋ, ಯಾಕ ಚೆನ್ನಾಗಿಲ್ಲ ಕಣೆ ಲತಿ. ಜ್ವರ ಬಂದೇವೆ, ಚಳಿ ಜ್ವರ, ತಲೆನೋವು, ಕೈಕಾಲ್ ನೋವು. ಯೋನ್ ಮಾಡ್ತೀಯಮ್ಮ ತಾಯಿ, ಅದಕ್ಕೆ ಗಡ ಗಡ ನಡ್ದಂಗಾಗೈತಿ. ಅದಕ್ಕೆ ಗುಬ್ರಾಕಿ ಬಿತ್ಕೊಂಡಿದೀನಿ ಕಣೆ. ಹೋಗತ್ತ ಆಸ್ಪತ್ರೆಗೆ ಹೋಗಿರ್ಲಿಲ್ವೇನೆ ಲಕ್ಷ್ಮಿ? ಹೋಗ್ ತೋರಿಸ್ಕೊಂಬರೋದಲ್ವೇ? ನಡಿಕೆ ಬಿತ್ಕೊಂಡಿದ್ಯಮ್ಮ. ಆಸ್ಪತ್ರೆಗೆ ಹೋಗ್ಲಾರ್ದಾನ ಯಾವ್ದಾದ್ ನಿನ್ ಗಂಡ ಕರ್ಕೊಂಡು ಹೋಗ್ಲಾರ್ದ ಅವನ ಅಲ್ಲೇ ವಾಟಕ್ ಹೋದ್ನೇನ ತಡ್ಕಿತಿ ಅಂತಾನು. ಈಗ ಡೆಂಗಿ ಜ್ವರ ಬರ್ತಾವೆ ಅಂತ ಹೇಳ್ತಾರೆ. ಹೋಗ್ಲಾರ್ದನ ಗುಬ್ರಕ್ಕೆ ಬಿತ್ಕೊಂಡವಳು ಇವಳೊಬ್ಳು. ಅಯ್ಯೋ, ನಾನೇ ಹೇಳಿ ಹೇಳಿ ಸಾಕಾಗೋತು. ಅವಯ್ಯ ನನ್ನ ಮಾತು ಕಿವಿಗೆ ಹಾಕ್ಯಂದಂಗೆ ವಾಟಕ್ ಹೋಗಿವನಿ ನಾನು. ಹೋಗಾರ ಯಾರು ಅಂತೇಳಿ ಸುಮ್ಮನೆ ಮೈ ಕೈ ಎಲ್ಲ ನೈತೈತಲ್ಲ, ಅದಕ್ಕೆ ಬಿತ್ಕೊಂಡಿದೀನಿ ಯಾರು ಹೋಗ್ತಾರೆ ಅಂತೇಳಿ. ಲಕ್ಷ್ಮಿ, ಈಗೆಲ್ಲ ನಾ ಡೆಂಗಿ ಜ್ವರ ಬತ್ತೈತೆ, ಭಯವಾಗಿರ್ರಿ ಅಂತ ಹೇಳ್ತಾರೆ. ನೀನು ಈಗ ನೋಡಿ ಹಿಂಗೆ ನಿಂದು ಏನನ್ನ ಭಯವಾಗಿರ್ಲಾರ್ದನ ಸುಮ್ಮನೆ ತಾಚಾರ ಮಾಡ್ತೀಯ. ಹೋಗಿ ಮುಂದಾಗ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬ್ಲಡ್ ಅದು ಚೆಕ್ ಮಾಡಿಸ್ಕೊಂಬರೋಡ ಹೋಗಿ. ನೀನಿರ್ವರ ಕಣೆ, ನೀನೇ ನಿಧಾನಕ್ಕೆ ಹೋಗಿ ಬರ್ಬೋದು. ಅವ ಅಣ್ಣ ತೀರ ಕರ್ಕೊಂಡು ಹೋಗ್ತಿದ್ರು. ಅವಣ್ಣಗೆ ಏನ್ ಬದುಕೈತೆ ಯೋನ್ ಕತೆನ ಅಲ್ಲ. ನೀನೇ ಹೋಗೋದ್ ಬಿಟ್ಟು ನೀನಿರ್ವರ ಕಣೆ ಲಕ್ಷ್ಮಿ. ಕಣೆ ಲಕ್ಷ್ಮಿ, ಡೆಂಗಿ ಜ್ವರ ಬತ್ತಾವಂತೆ. ನೀನು ಭಯವಾಗಿರ್ಬೇಕು. ಸೊಳ್ಳೆ ಕೈಲೆಲ್ಲ ಅಷ್ಟು ಕಡಿಸ್ಕೊಂಡಿದ್ಯಾ, ಅದಕ್ಕೆ ಹಿಂಗ್ ಜ್ವರ ಬಂದಿವೆ. ಏನ್ ಸುಡ್ಗಾಡ ಗೊತ್ತಿಲ್ಲ. ಅದು ರತ್ನಕಯ್ಯ ಯೋಂಗ್ ಗೊತ್ತೇ, ಆಗ್ಲತ್ನ ಕಡಿತಾವಲ್ಲ ಆ ಸೊಳಿಗೆ ಅಂತ ಜಾರ್ ಬರೋದು. ರಾತ್ರಿತ್ನ ಕಡಿತಾವಲ್ಲ ಅವಕ್ಕೆ ಏನ್ ಜಾರ್ ಬರಲ್ವಂತ ನಮ್ತಾನ ಟಿವಿ ತೋರಿಸ್ತಿದ್ರು. ಅಲ್ಲ ಕಣೆ ಲತಿ, ರಾತ್ರಿ ಹೊತ್ನ ಕಡಿಯ ಸೊಳ್ಳಿಗೆ ಬರೋಲ್ಲ ಜ್ವರ, ಆಗ್ಲತ್ನ ಕಡಿಯ ಸೊಳ್ಳಿಗೆ ಬರ್ತವೆ ಅಂದ್ರೆ ರಾತ್ರಿ ಹೊತ್ನಾಗ ಸೊಳ್ಳೆ ಪರ್ದೆ ಕಟ್ಕೊಂಡು ಮನಿಕೆ ಅಂತಾರಮ್ಮ. ಆಗ್ಲೂ ಸೊಳ್ಳೆ ಪರ್ದೆ ಏನು ತಲೆ ಮೇಲೆ ಕಿಕ್ಕೊಂಡು ಇರಕಾಗ್ತೈತಿ. ಅಯ್ಯೋ, ಏನ್ ಕತೆನ ಏನ ಬಾತಮ್ಮ. ಇವನೇನೋ ಹೇಳ್ತಾರ ಟಿವಿಗೆ. ಅದು ನೋಡು ರತ್ನಕ ಯಾವಿನ್ಯೋಟಿರ್ತವೆ, ಈಟೇಟಿರ್ತವೆ. ಅವು ಕೊಡ್ದು ಜ್ವರ ಬಂದು ಕಾಯಿಲೆ ಮನಿಕಿರ್ಬೇಕು. ಅದೇನ ಆನೆಗೆ ಇರ್ವಿ ಅದ್ರಿಗೆ ಅಂತಾನೆ ಆತದ ಹೇಳ್ತಾರಲ್ಲ, ಹಂಗಾತ ಮೈ ಕತೆ ಅಲ್ವೇ? ಕಣೆ ಲಕ್ಷ್ಮಿ, ನೀನ್ ಹೇಳೋದು ಸರಿನಿ. ಅವು ನೋಡಕ್ಕೆ ಈಟೇಟಿರ್ತವೆ ನೋಡಮ್ಮ. ಅವು ಕೊಡ್ದು ಜ್ವರ ಬಂದು ಕಾಯಿಲೆ ಮನಿಕಿರ್ಬೇಕು. ಅದೇನ ನೋಡು ಆಟದ ಈಟೆ ಸೊಳ್ಳಿಗೆ ಈಟದಪ್ಪ ಮನುಷ್ಯರು ಎದ್ರಕಬೇಕು. ಅಯ್ಯೋ ಭಗವಂತ ಬಾ ಅತ್ತ. ಲಕ್ಷ್ಮಿ, ತಲೆ ನೈತೈತೆ, ಮಣ್ಕಾಲೆಲ್ಲ ನೈತವೆ ಅಂತೀಯ. ಹೆಂಗನ ಹೋಗ್ಲಿ ರೊಕ್ಕ ಸೆಟ್ ಮಾಡಿಸ್ಕೊಂಬರಕ್ಕಿಲ್ವೇ? ಏನನ ಡೆಂಗಿ ಹಿಂಗಿ ಜ್ವರ ಬಂದಿದ್ರಿ ಹೆಂಗತಿ? ಭಯವಾಗಿರ್ಬೇಕು ಕಣೆ. ಅಲ್ಲೂ ಇಲ್ಲೂ ಆಗದ್ ಕೇಳಿದ್ರೆ ಭಯ ಆಗ್ತೈತಿ. ನೀನ್ ಇರುವಾರ ನೀನು ಹುಟ್ಟು ದರ್ವೇಸಿ ಅಂತಾಳು ಭಯ ಏನ್ಕ ಬಂದಾಳಲ್ಲ ತಾಯಿ. ನೀನು ನನ್ನಂತಳಾಗಿದ್ರೆ ನಿಧನಕ್ಕೆ ತೆವಳ್ಕೊಂಡಾದ್ರೂ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಬತ್ತಿದ್ದಿ. ನೀನು ಹುಟ್ಟು ದರ್ವೇಸಿ ಅಂದ್ರೆ ಹುಟ್ಟು ದರ್ವೇಸಿ ಅತ್ತ. ಕಣೆ ಲಕ್ಷ್ಮಿ, ರತ್ನಕ ಹೇಳೋದು ಸರಿನೇ. ನೀನು ಹುಟ್ಟು ಸೋಂಬೇರಿ ಬಾತ. ಆಮೇಲೆ ಹೊರಗೆ ನೀರು ಪಾರು ಎಲ್ಲನ ಶಾಣೆದಿಂದ ಇಕ್ಕೆ ಬೇಡ. ಅದ್ರೊಳಗೆ ಮೊಟ್ಟೆ ಇಕ್ಕಿ ಮರಿ ಮಾಡಿ ಅವ್ರ ಅದೇನ ಸೊಳ್ಳೆನ ಅಂತ ಸೊಳ್ಳೆ ಕಡಿದ್ರೆ ಅಂತೆ ಡೆಂಗಿ ಜ್ವರ ಬರೋದು. ಎಲ್ಲ ಹಚ್ಕಟ್ಟ ತೊಳೆದಿದೆ ಹೆಂಗೆ? ಇಲ್ಲ ಕಣೆ ಲತಿ, ಎಲ್ಲ ಚೆನ್ನಾಗಿ ತೊಳ್ದೇ ಇದ್ದೀನಿ. 2 ದಿನಕ್ಕೊಂದ್ಪಟ್ಟು ಎಲ್ಲ ತೊಳ್ದು ಇಟ್ಕೊಂತೀನಿ. ಇನ್ನೇನು ನಮ್ದೇನು ಸಂಪು ಪಂಪು ಐತೆ, ಡ್ರಮ್ನ ಕುಡೈಕೊಂತೀವಿ. 2 ದಿನಕ್ಕೊಂದ್ಪಟ್ಟು ಬಿಡ್ತಾರಲ್ಲ, ಮುಗ್ದೋಗ್ತವೆ. ತೊಳ್ದೆ ಇಟ್ಕೊಂಬದ್ ಕಣೆ. ಸೊಳ್ಳೆ ಗಿಳ್ಳೆ ಏನ್ ಕುಕಮಂಗೆ ಏನಿಲ್ಲಮ್ಮ. ಡ್ರಮ್ಮಿನ ಬಾಯಿನ ಯಾವಾಗ್ಲೂ ಮುಚ್ಚಿರ್ತೀನಿ. ಡೆಂಗಿ ಜ್ವರ ಬಂದ್ರೆ ಪರಂಗಿ ರಸ ಕುಡಿದ್ರೆ ವಾಸಿ ಆಗ್ತೈತಿ ಅಂತ ಎಲ್ಲ ಹೇಳ್ತಾರೆ. ಪರಂಗಿ ಕುಡಿ ಹಂಗನಾಗ್ಲಿ, ನಿನ್ ಗಂಡಿಗೆ ಹೇಳು ಪರಂಗಿ ಕುಡಿ ಎಲ್ಲ ಕಿತ್ಕೊಂಬಂದು ಮಿಕ್ಸಿಗೆ ಹಾಕೊಂಡು ಕುಡಿ ನೋಡೋಣ. ವಾಸಿ ಆಗ್ತೈತಿ ಅನ್ನೋ ಜ್ವರ ಅಂದ್ರೆ ಪರಂಗಿ ಕುಡಿ ಉಷ್ಣಮ್ಮ. ಜ್ವರ ಎಲ್ಲಿ ಜ್ವರ ಆಗ್ತವೆ ಅನ್ನೋದೊಂದೇ ಭಯ. ಅಂದ್ರೆ ಡೆಂಗಿ ಜ್ವರಕ್ಕೆ ಒಳ್ಳೇದು ಅಂತ ಎಲ್ಲ ಡಾಕ್ಟರ್ ಹೇಳಾರ ಅವಾಗ ಎಲ್ಲವ. ಇವಾಗ ಏನೇನ ತಾಯಿ ಭಯದಂಗ ಆಗ್ತೈತಿ. ನೀ ಹಂಗನಾಗ್ಲಿ ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬ. ಯಾತದು ಕುಡಿಬೇಡ, ಏನು ಬೇಡ. ರತ್ನಕಯ್ಯ, ಹಂಗೆಲ್ಲ ಕುಡಿಬಾರ್ದೈತೆ. ಅದು ಸಖತ್ತು ಉಷ್ಣ ನೋಡು, ಕೊಳ್ಳೆಲ್ಲ ಸುಟ್ಟೋಗ್ತಾವಂತೆ. ಆ ಕಾಯಿಲೆಗೆ ಆತು ನೀರು ಹೆಚ್ಚಾಗಿ ಕುಡಿಬೇಕಂತೆ. ಸ್ಯಾನೆ ನೀರು ಕುಡ್ದೋಟು ಎಲ್ಲ ಕಾಯಿಲೆಗೂ ಒಳ್ಳೇದು ಅಂತೇಳಿ ಡಾಕ್ಟರ್ ಹೇಳ್ತಾರಂತೆ. ನನ್ನ ಫ್ರೆಂಡ್ ಒಬ್ಳು ನರ್ಸ ಇದ್ದಾಳೆ. ನಾನಂಗನ್ನೋದಕ್ಕೆ ಪರಂಗಿ ರಸ ಕುಡಿದ್ರೆ ವಾಸಿ ಆಗ್ತೈತಂತ ಅಲ್ವೇನೆ ಅಂತ ಹೇಳ್ದೆ. ಅದಕ್ಕೆ ಅವಳು ಹಂಗೆಲ್ಲ ಮಾಡಬಾರ್ದು, ಕೊಳ್ಳೆಲ್ಲ ಸುಟ್ಟೋಗ್ಬಿಡ್ತವೆ, ಅದು ಸ್ಯಾನೆ ಉಷ್ಣ ಅಂತ ಹೇಳಿಳು ರತ್ನಕಯ್ಯ. ಅಂತವೆಲ್ಲ ನಾ ಡಾಕ್ಟರ್ ಗಿಕ್ಟ್ರು ಹೇಳ್ದಂಗೆ ನಾವೆಲ್ಲ ಮಾಡಕ್ ಹೋಗ್ಬಾರ್ದು. ನಾವೊಂದು ಮಾಡೋಣ ಅದೊಂದಾಗಣ. ಆಮೇಲೆ ಯಾಕಮ್ಮ ಭಯ ಕಂಡ್ರತ್ನಕಯ್ಯೋ.
ಯಪ್ಪ ದೇವ್ರೆ ಹಂಗೇನೆ ಅಯ್ಯಪ್ಪನೆ ನನ್ಗೆ ಹಿಂಗೆಲ್ಲ ಗೊತ್ತಿಲ್ಲ ಕಣೆ. ಅವಾಗ ನಮ್ಮ ಪಾಪಗ ಒಂದ್ಸರಿ ಬಂದಿದ್ವು ಹಂಗಂತ ಹೇಳಿದ್ರು, ನಾವು ಹಂಗ್ ಮಾಡಿ ಕುಡ್ಸಿದ್ವಿ. ಅದಕ್ಕೆ ನಾನು ಈಗ ಹೇಳಿನಮ್ಮ. ಅಂದ್ರೆ ನೀನ್ ಹೇಳ್ದಂಗೆ ಈಗ ಆಯುರ್ವೇದಿಕ್ ಎಲ್ಲ ನಡೆಯಲ್ಲ ಕಣೆ, ಎಲ್ಲ ನಾ ಇಂಗ್ಲಿಷ್ ಮೆಡಿಸಿನ್ ಹಾಕ್ಬೇಕಂತ ಈ ಭಯನೇ. ನೀನ್ ಹೇಳಿದ್ದು ಸರಿನೇ ಬಿಡು. ಏ ಲಸ್ವಿ ಹೆಂಗನಾಗ್ಲಿ ಆಸ್ಪತ್ರೆಗೆ ಹೋಗ್ಬಾ, ನೀನು ತಾಚಾರ ಮಾಡಬೇಡ. ಅಯ್ಯೋ ನಮ್ಮ ಅಪ್ಪಗೆ ಹೇಳ್ದೆ ಕಣ್ರತ್ನಕಯ್ಯ, ಈಗಡೆ ಹಿಂಗ್ ಹೋಗಿ ಹಿಂಗ್ ಬತ್ತೀನಿ, ಕಾಯಿ ಬೀಳ್ತವೆ, ಕಾಯಿ ಆಯ್ಕೊಂಡ್ ಬತ್ತೀನಿ ವಶನ ಮನಿಕ ಯಾರನ್ನ ತಿರ್ಗಲ್ಲ ಆಯ್ಕೊಂಡ್ ಹೋಗ್ತಾರೆ ಅಂತ ಹೇಳೋದ್ ನಮ್ಮ ಅವಯ್ಯ. ಇಟೋತ್ತಾದ್ರೂ ಬರ್ಲಿಲ್ಲ. ಯಾರ್ ಸಿಕ್ಕಿರ ಮಾತಿಗೆ ಎಲ್ಲ ಆವಡ್ಕೊಂಡ್ ಕುಂತೇವನ ಯೋಕತೆನ ಬಾ ಅತ್ತ. ಏ ಲಕ್ಷ್ಮಿ, ನೀನು ಅವಣ್ಣೆನೆ ಕಾಯ್ಕೊಂಡ್ ಕೂಗಬೇಡ. ಅವ್ರು ಓಡಕ್ ಹೋದ್ರೆ ಮಸ್ತ ಗಾಡಿ ಓಡಾಡ್ತಾವಮ್ಮ. ಯಾವನ ಕೈ ಹಾಕಿ ಗಾಡಿಗಳಿಗೆ ಹೋಗಿ ತೋರಿಸ್ಕೊಂಬಂದ್ರು ಆಗ್ತೈತಿ. ನೀನ್ ಇರ್ವರ ನೀನು ಬಾ ಅತ್ತ. ಅದು ಲತಿ ಟಿವಿಗೆ ಹೇಳ್ತಿದ್ರಮ್ಮ, ಎದ್ದತ್ನಾಗ ಒಂಥರ ಅರುಷ್ಣಗೂ ಬೆಳ್ಳಗೂ ಹಂಗ ಇರ್ತಾವಂತೆ ಸೊಳ್ಳೆ ಅಂತ. ಅದೆಂತದ ಈಡಿಸ ಪಾಡಿಸ ಅಂತ ಹೇಳ್ತಿದ್ರು ಕಣೆ ಲತಿ. ಅಂತ ಸೊಳ್ಳೆ ಕಡದ್ರಂತಮ್ಮ, ಈ ಡೆಂಗಿ ಜ್ವರ ಬರೋದಂಗಂತ ಹೇಳ್ತಿದ್ರು. ಅವು ಈಟೇಟ್ ಇರ್ತಾವಂತೆ. ಆಮೇಲೆ ಅರುಷ್ಣಗೂ ಕೆಂಪಕಾಯಿ ಹಂಗ ಇರ್ತವೆ ಅಂತ ಹೇಳಿ ಹೇಳ್ತಿದ್ರು ಕಣೆ. ಅಂದ್ರೆ ಎದ್ದತ್ನಾಗ ಕಡಿತಾವಲ್ಲ ಅಂತವಕ್ಕೆ ಅಂತ ಬರೋದು ಟಿವಿಗೆ ಹಂಗಂತ ಹೇಳ್ತಿದ್ರು. ಹೂ ಕಣ್ರತ್ನಕಯ್ಯ, ನಾನು ಕೇಳ್ದೆ. ಇವಳು ಹೆಂಗನವಾಗ್ಲಿ ಹೋಗಿ ತೋರಿಸ್ಕೊಂಬರ್ಬೇಕಿತ್ತಂತ. ಈ ಅಲ್ಲೂ ಇಲ್ಲೂ ಆಗ ಕೇಳಿರ್ ಭಯದಂಗ ಆಗ್ತೈತೆ ಅಲ್ವೇನ್ ರತ್ನಕಯ್ಯ? ಹೂ ಕಣೆ ಲಕ್ಷ್ಮಿ, ಹೆಂಗನಾಗ್ಲಿ ಹೋಗಿ ತೋರಿಸ್ಕೊಂಡು ರಕ್ತ ಚೆಕಪ್ ಮಾಡಿಸ್ಕೊಂಬರ್ಬೇಕಿತ್ತು. ನೀನು ನೋಡು ಬರೇ ಈಗ ನೋಡು ದಬ 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 ಊಟ ಬದುಕು ಮಾಡಕ್ಕೂ ದಿಮ್ಮ ದೀರ್ಘ ಬದುಕು ಮಾಡಕ್ಕೆಲ್ಲ ಆಯಕ್ಕೂ ನೀನು ಏನ್ಕ ಬಂದಾಳಲ್ಲವ ಆರಮ್ಮ ಅಂತ. ಏ ಅಕ್ಕ, ನಾನು ಹೋಗ್ತಿದ್ದಿ ಏನಾದ್ರು ನಡ್ಕೊಂಡು ಹೋಗಕ್ಕಾಗ್ದಿಲ್ಲದಕ್ಕೆ ಸುಮ್ಕಿದೀನಿ. ಒಯ್ ಬತ್ತೀನಿ ಅಂತ ಹೇಳೋನು ಈಗ್ಲಾಗ್ಲ ಬತ್ತನ್ ಬಿಡಾತ. ಈ ಲತಿ ಹೇಳ್ದಂಗೆ ಹೆಚ್ಚಾಗಿ ನೀರ್ ಕುಡಿತೀನಿ. ನಾನು ಯಾರ್ಯಾರ ಹೇಳಿರು ಹೆಚ್ಚಾಗಿ ನೀರ್ ಕುಡಿ ಅಂತ. ನೋಡು ಗಂಟಕೊಂದ್ಸರಿ ಆದ್ರೂ ನೀರ್ ಕುಡಿತೀನಿ, ಒಂದೊಂದ್ ಚೊಂಬ್ ಅದನ್ನು ಸಾನೆ ಕುಡಿತೀನಿ. ಅಯ್ಯೋ ರತ್ನಕಯ್ಯ, ಈಗ ಆಶಾ ವರ್ಕರ್ಗಳೆಲ್ಲ ಬಂದ್ಬಿಟ್ಟು ಮನೆ ತೆಗಿರೋ ನೀರ್ ನೋಡ್ಕೊಂಡು ಇದಾಗುಳಾಗ್ಯವೆ ಉಪ್ಪಾಗ್ಯವೆ ಚಿಲ್ರಿ ಮಾಡಿ ತೊಳೆರಿ ಅಂತ ಹೇಳ್ತಾರೆ. ಅದೇ ನಮ್ಮ ಓವರ್ ಟ್ಯಾಂಕಾಗ ಹೋಗಿ ನೋಡೋಗು ಇನ್ನೋಡು ಇಟೂ ಒಟ್ಟು ಗೊಬ್ಬಿಲ್ವಂತೆ. ಅದನ್ನ ತಾಳ್ದು ವರ್ಷ ಆಗೈತಂತಮ್ಮ. ಎಲ್ಲ ಹಂಗಂತಾರ, ಅದನ್ನ ಹೊತ್ತು ನೋಡಿರೋರು. ಅದನ್ನ ಮಾತ್ರ ಯಾರು ಹೇಳೋರಿಲ್ಲ ನೋಡು. ಮಂತಕ್ ಬಂದ್ ಮಾತ್ರ ಅಲ್ಲಿ ಹುಳ ಇದಾವೆ ಇಲ್ಲಿ ಹುಳ ಇದೆ ತೊಳೆರಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೂ ಇಲ್ಲೂ ರೋಡ್ ಆಗಲ್ಲನ ಪೈಪ್ ಲೈನ್ ಹೊಡೆದೈತಂತೆ. ಪೈಪ್ ಲೈನ್ ಹೊಡೆದೈತಲ್ಲ, ಅವಾಗ ನೀರ್ ಬರುವಾಗ ನೀರ್ ಬತ್ತಾವಂತೆ. ಮೋಟರ್ ನಿಲ್ಲಿಸ್ತಾರಲ್ಲ, ಅವಾಗ ಹೊಡೆದಿರತ್ತಾಗ ಆಸಿಯ ಕೊಚ್ಚೆ ನೀರೆಲ್ಲ ಹೋಗಿ ಪೈಪ್ನ ಕುಕ್ಕಂತಾವಂತೆ. ನೀರ್ ಎತ್ತದಾಗ ಆ ಪೈಪ್ನಾಗ ಇರ್ತಾವಲ್ಲ ಅವು ಎಲ್ಲ ಆಟಕ್ಕೂ ಬತ್ತವೆ. ಇದನ್ನ ಮಾತ್ರ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮಂತಕ್ ಬಂದ್ ಮಾತ್ರನ ತೊಳಿರಿ ಬಳಿರಿ ಅಂತ ಹೋಗ್ತಾರೆ. ನೋಡಿ ಅಂತ ಜನ ಅಂತ ಕಾಣ್ತೀಯ. ಓ ಕಣೆ ಲತಿ, ನೀನ್ ಹೇಳೋದು ಸರಿನೇ. ನೋಡುವ ಓವರ್ ಟೈಮ್ ಮಾತ್ರ ತೊಳ್ಸಲ್ಲ, ಮಂತಕ್ ಬಂದ್ ಮಾತ್ರ ದಿನ ಅಲ್ಲಿ ತೊಳಿರಿ ಇಲ್ಲಿ ತೊಳಿರಿ ಫ್ರಿಡ್ಜಿಂದ. ಆಮೇಲೆ ನಮ್ಮಂತ ಕುಡಿಕೆ ಬಂದಿದ್ರು ಕಣೆ ಲತಿ. ಫ್ರಿಡ್ಜಿಂದ ನೀರೇ ಇದಾವೆ, ಅದ್ರಾಗೇನ ಹುಳ ಇದೆ ಅಂತದಮ್ಮ, ಸೊಳ್ಳೆ ಇದಾವೆ ನೋಡ್ತೀನಿ ಅಂತ ಹೇಳಿ ಬಂದಿದ್ಲು ಆಶಾ ವರ್ಕರ್ ಅಯ್ಯಮ್ಮ. ನಾವು ನಮ್ಮನೆ ಫ್ರಿಡ್ಜ್ ಇಲ್ಲ ಗಿಡ್ಜ್ ಇಲ್ಲ ಕಣ್ತ ಅಂತ ಹೇಳಿವಿ. ಫ್ರಿಡ್ಜ್ ಇರೋರ್ ಮನೆಗೆಲ್ಲ ಹಂಗೆಲ್ಲ ಚೆಕ್ ಮಾಡೋರಂತೆ. ನಮ್ಮಂತಕ್ಕೂ ಬಂದಿದ್ರು. ನಮ್ಮ ಮನೆಗೆ ನೇಮ್ ಫ್ರಿಡ್ಜ್ ಐತೆ, ನಾನು ಇಲ್ಲ ಕಣಕ ಅಂತ ಹೇಳಿ ಕಳಿಸ್ತೆ ಮನೆಗೆ. ತೊಟ್ಟೆಗು ಡ್ರಮ್ನಾಗು ಎಲ್ಲ ನೋಡ್ಕೊಂಡು ಹೋದ್ರು. ಯಾಕ ಹುಳಾಗಿ ಕಣಕ ತೊಟ್ಟೆಗೆ ಅಂತ ಹೇಳಿರು. ತೊಳಿತೀನಿ ಹೋಗ್ರಿ ಅಂತ ಹೇಳಿ ಕಳಿಸಿ ನಮ್ಮ ನಾನು. ಸರಿ ಮಾತಾಡಿದ್ದು ಸಾಕು. ಪಾಪ ಅವಳಿಗೆ ಜ್ವರ ಸ್ಯಾನ್ಗಿನಿ ಆಗಿವೆ. ನಾ ನೋಡಿ ಲತಿ ಯಾವನು ಇವಳು ಗಂಡನ ನಂಬರ್ ಇದ್ರೆ ಫೋನ್ ಮಾಡಿ ಅವಳು ಬಂದು ಕರ್ಕೊಂಡು ಹೋಗೋಣ. ನೀನು ಯೋನ ಇಂತನಾಗಿದ್ಯಾ, ಈಗೆಲ್ಲ ಹಿಂಗೆಲ್ಲ ಎದುರಿಸ್ತಾರೆ, ನೀನು ಭಯ ಬೇಡವೆ ಅಂತ ಒಂದಿಷ್ಟು ನೀನನ್ನ ಫೋನ್ ಮಾಡಿ ಹೇಳೇ ಲತಿ. ನಂಬರ್ ಐತೆ ತಡಿ ಮಾಡಿ ಹೇಳ್ತೀನಿ. ನಮ್ಮ ಅಣ್ಣಗೆ ಎಲ್ಲೈತೆ ಅಂತ ಕೇಳಿ ಎಣ ಬಾ ಅಂತ ಹೇಳ್ತೀನಿ. ರಿಂಗ್ ಆಗ್ತಾ ಐತಿ. ಹಲೋ ಎಣ, ನಾನ್ ಲತಮ್ಮ ಎಲ್ಲಿದ್ಯಾ? ಪಾಪ ಈ ಲಕ್ಷ್ಮಿಗೆ ಸ್ಯಾನೆ ಜ್ವರ ಬಂದೇವಿ, ನೀನು ಬರ್ಲಾರ್ದ ಹೊಲ್ಟಾಗಿ ಹೋಗ್ಕೊಂಡಿರಿಯಪ್ಪ. ಬಾ ಬಂದು ಆಸ್ಪತ್ರೆಗನ ಕರ್ಕೊಂಡು ಹೋಗ್ಬಾ. ನೀನ್ ಇರ್ವರ ಕಣ ಎಣ, ನೀನು ಯೋನ್ಕು ಬಂದನಲ್ಲ ಬದುಕು ನಾಳಿಕ್ ಮಾಡ್ಕೋಬಹುದು. ಈ ಕಾಯಿಲೆ ಹುಷಾರ ಮೊದ್ಲೇ ಎದುರಿಸ್ತಾರೆ. ನೀನ್ ಬಂದು ಆಸ್ಪತ್ರೆ ಕರ್ಕೊಂಡು ಹೋಗ್ಲಾರ್ದ ನನ್ನ ನೀನಿನ್ನ ಇರ್ವರ ಕಣ ಎಣ. ಬಂದು ಆದಷ್ಟು ಬೇಗನ ಕರ್ಕೊಂಡು ಹೋಗ್ಬಾ ಎಣ. ಈಗ ಮಣಿ ಬಂದೆ ಕಣಮ್ಮ. ಕಾಯಿ ಮಸ್ತಾಗಿ ಬೀಳವು, ಕಾಯಿ ಕಿಲ್ಸಿರ್ಲಿಲ್ಲ. ಈಗ ಹೊಲ್ಟಿರ ಕೇಳವಳಿಗೆ ಬಂದೆ. ಅಯ್ಯೋ ನಾನು ಹಂಗ ಅನ್ಕೊಂಡೆ ಬಂದೆ ಕಣವ. ಒಂದೇ ಔಷಧಿಗೆ ಒಂದು ರಾಸನ್ ಬಿದ್ದಿದ್ವು, ಎಲ್ಲ ರೂಮ್ನ ಕೂಡಾಕ್ ಬರುವಾಗ ಈಟ ತಾತು. ಹೊಲ್ಟಿರ ಕೇಳವಳಿಗೆ ಬತ್ತೀನಿ. ಏ ಲಕ್ಷ್ಮಿ ಎದ್ದು ಒಳ್ಳೆದಾಳು. ಒಂದಿಟ್ಟು ಪಕ್ಕ ತೊಳ್ಕೊಂಡು ಆ ತಲೆ ಎಲ್ಲ ಹಚ್ಕಟ್ಟಗೆ ಬಾಚ್ಕೊಂಡು ಒಳ್ಳೆದಾಳು. ಅಣ್ಣ ಬತ್ತಾಯ್ತಂತೆ, ನಾವು ಹೋಗ್ತೀವಿ. ನೀನು ಒಳ್ಳೆದಾಳು ರತ್ನಕಯ್ಯ, ನಡಿ ಹೋಗೋಣ. ಅವಳು ಹಳ್ಳಿ ಅಣ್ಣ ಅಲ್ಲೇ ಬತ್ತಾಯ್ತಂತ ಹೊಲ್ಟಾಗ್ಲಿಂದ. ಸರಿ ಬಾ ಹೋಗೋಣ ನಾವು. ಅವಳು ಆಯ್ತು ಹೋಗ್ಲಿ ಪಾಪ ಆಸ್ಪತ್ರೆಗೆ. ಯಾಕ ಅವಳನ್ನ ನೋಡಕ್ಕಾಗಲ್ಲ, ಸಪ್ಪಣ್ಣಿಪ್ಪಣ್ಣಾಗೇಳೆ. ಬಾ ಹೋಗೋಣ ನಾವು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.